ಇದೀರಾ ಕನ್ನಡ ರಾಜ್ಯೋತ್ಸವ ಅದ್ಭುತ ಆಚರಣೆ ಮಾಡ್ತಾ ಇದ್ದೀರಾ. ಬೈರತಿ ಬಸವರಾಜಣ್ಣ ಅವರು ಬಂದು ಪುಷ್ಪಾರ್ಚನೆ ಮಾಡಿದ್ರು, ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ರು, ಪ್ರದೀಪ್ ಅಣ್ಣವ್ರನ್ನ ಎಲ್ಲರೂ ವಿಚಾರಿಸಿದ್ರು. ಹೇಳಿ ಸರ್, ಏನ್ ಅನ್ಸ್ತಾ ಇದೆ? ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಮ್ಮ ಬೈರತಿ ಬಸವರಾಜಣ್ಣ ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯಿತು. ಮತ್ತೆ ನಮ್ಮ ಪ್ರದೀಪ್ ಗೌಡ್ರ ಅಣ್ಣ ಅವ್ರ ಜೊತೆ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಈ ರಾಜ್ಯೋತ್ಸವನ ನಾವು ಆಚರಿಸಿದ್ದೀರಿ. ಇದಕ್ಕೆ ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೀವಿ. ಪ್ರದೀಪ್ ಅಣ್ಣವ್ರಿಗೆ ಇನ್ನೂ ಒಂದು ಬಿಜೆಪಿ ಪಕ್ಷದಿಂದ ಬಿಗ್ ಪೋಸ್ಟ್ ಸಿಗ್ಬೇಕು ಅಂತ ಹೇಳಿ. ಖಂಡಿತ ನಮ್ಮ ಪ್ರದೀಪ್ ಅಣ್ಣ ಅವ್ರಿಗೆ ಬಿಜೆಪಿ ಕಡೆಯಿಂದ ಒಂದು ದೊಡ್ಡ ಪೋಸ್ಟ್ ಸಿಕ್ಕಿ ಅದಕ್ಕೆಲ್ಲ ನಮ್ಮ ಸಹಕಾರ ಸದಾ ಇರುತ್ತೆ. ಮುಂದಿನ ಪೀಳಿಗೆ ಅವರೇ ಈಗ ತಾನೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದಂತ ಬಿ.ಎ. ಬಸವರಾಜನವರು ಆಗಮಿಸಿದ್ದಾರೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ತಮ್ಮನ್ನು ಕಳಕಳ ಪ್ರಾರ್ಥನೆ. ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ದಿನ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ದಿನ ನಮಗೆ ಮುಖ್ಯ ಏನೆಂದರೆ ಕೂಡ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಸಾರ್ವಜನಿಕರು, ಕನ್ನಡ ಅಭಿಮಾನಿಗಳು, ಆಟೋ ಚಾಲಕರು, ಟೆಂಪೋ ಚಾಲಕರು ಅತಿ ಹೆಚ್ಚಿನ ಬಂದು ಪಾಲ್ಗೊಳ್ಳಬೇಕಾಗಿ ತಮಗೆ ವಿನಂತಿ ಮಾಡಿಕೊಳ್ತೇವೆ. ಈಗ ಧ್ವಜಾರೋಹಣ ಕಾರ್ಯಕ್ರಮ ಮಾಡಲಿದ್ದಾರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬೈರತಿ ಬಸವರಾಜಣ್ಣವರು ಈಗ ಧ್ವಜಾರೋಹಣ ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದ್ದಾರೆ. KRPುರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬೈರತಿ ಬಸವರಾಜಣ್ಣನವರು ಹಾಗೂ ಈ ನಮ್ಮ ರಾಮಪುರ ನಗರದ ಪ್ರಮುಖರಾದಂತ ಬಣಗೌಡರು, ಪ್ರದೀಪ್ ಗೌಡರು ಹಾಗೂ ತುಣಗಲ ಹಾಲಿನ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಆದಂತ ಮಂಗಳವರು, ಬ್ರಹ್ಮವರು, ಶಿವರಾಮನವರು ಹಾಗೂ ರಮೇಶ್ ಅವರು ಬಹಳ ಇದರಿಂದ ವಿಜೃಂಭಣೆಯಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೀತಾ ಇದೆ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಕನ್ನಡ ಅಮ್ಮೆಗೆ, ಭುವನೇಶ್ವರಿಗೆ, ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಸ್ವಲ್ಪ ಜಾಗ ಜಾಗ ಬಿಡೋಣ. ಜನಪ್ರಿಯ ಶಾಸಕರು